ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮಳೆ ಚೆನ್ನಾಗಿದೆ, ಕ್ಲೈಮೇಟು ಚಿಲ್ ಅಂತ ಇದೆ. ಆ್ಯಂಡ್ ನಾನು ಬೆಂಗಳೂರಲ್ಲಿದ್ದೀನಿ. ಆ್ಯಂಡ್ ಎದುರುಗಡೆ ಕಾಣ್ತಿದೆಯಲ್ಲ ಅದು ಮೆಟ್ರೋ ಟ್ರ್ಯಾಕ್ ಅದು. ಸೊ ನೈಟ್ ಡಿನ್ನರ್ಗೆ ಚಳಿಗೆ ದೋಸೆ ಹಾಕೊಂಡು ತಿನ್ನೋಣ ಅಂತ ದೋಸೆ ಹಾಕೋತಾ ಇದ್ದೀನಿ. ಸೊ ಆ್ಯಂಡ್ ಐ ಆಮ್ ಸಾರಿ ಬ್ಲಾಗ್ಸ್ ಆಗ್ತಾಯಿಲ್ಲ, ನಾನು ವೀಡಿಯೋ ಸರಿಗೆ ಆಗ್ತಾಯಿಲ್ಲ. ಆ್ಯಂಡ್ ಇನ್ಮೇಲೆ ವೀಕ್ಲಿ ಒಂದ್ಸಾರಿ ಒಂದು ವೀಡಿಯೋನಾರು ಹಾಕೋಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ಸೊ ಸಪೋರ್ಟ್ ಮಾಡ್ತಾಯಿರಿ, ಓಕೆ. ಆ್ಯಂಡ್ ಡಿನ್ನರ್ ಮುಗಿಸ್ಕೊಂಡು ನೋಡಿ ಮಳೆ ನಿಂತಿದೆ. ಡಿನ್ನರ್ ಮುಗಿಸ್ಕೊಂಡು ಪಾಚಿ ಅಗೇನ್ ನಾನು ನಾಳೆ ವೀಡಿಯೋ ಮಾಡಾಕ್ತೀನಿ. ಸೊ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ದೇವ್ರಿ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಆ್ಯಂಡ್ ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ಎದ್ದೆ ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು, ಮನೆ ಕೆಲಸ ಹಾಗೆ ಉಳಿಸಿದ್ದೀನಿ ನೋಡಿ. ಸೊ ಅದೆಲ್ಲ ಹಂಗೆ ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡ್ಕೊಂಡು ಹಂಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ರೊಟೀನ್ ವರ್ಕ್ಸ್ ಏನೇನು ಅಂತ ಸಾರಿ. ಸೊ ರೊಟೀನ್ ವರ್ಕ್ಸ್ ಹಂಗೆ ಅಪ್ಲೋಡ್ ಮಾಡ್ತಿರ್ತೀನಿ ನೋಡಿ. ಇಷ್ಟೊಂದಿದೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕ್ಲೀನೆಲ್ಲ ಮಾಡಾಗಿದೆ. ಸೊ ತಿಂಡಿ ತಿಂದ್ಕೊಂಡು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಅತ್ತೆ ಮಾಡಿದರು. ಸೊ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಮೈಸೂರಿಗೆ ಕಡೆ ಹೊರಟೆ. ಏನಂದರೆ ವೀಕೆಂಡಲ್ಲಿ ನಾನು ಬೆಂಗಳೂರಿಗೆ ಬಂದುಬಿಡ್ತೀನಿ. ಸೊ ವೀಕ್ ಡೇಸ್ ಮೈಸೂರು. ಸೊ ಸೋಮವಾರ ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಅಂದ್ಕೊಂಡು ಬ್ಯಾಕ್ ಟು ಮೈಸೂರು. ಸೊ ಮೈಸೂರು ಕಡೆ ಹೊರಟೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ತಲುಪಿದೆ. ಸೊ ಅಲ್ಲಿ ಹೋಗ್ತಾನೆ ಹಾಗೆ ಮೈಸೂರು ಟು ಬ್ಯಾಂಗ್ಳೂರು ನಾನ್ ಸ್ಟಾಪ್ ಬಸ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡು ಅಲ್ಲತ್ತದೆ. ಆ್ಯಂಡ್ ನಾನು ಎಲ್ಲೂ ಓಡಾಡ್ತಾ ಇರಲಿಲ್ಲ, ಸೀರಿಯಸ್ಲಿ ಒಬ್ಬಳು ಎಲ್ಲೂ ಓಡಾಡ್ತಾ ಇರಲಿಲ್ಲ. ಬಟ್ ಈಗ ಅಭ್ಯಾಸ ಮಾಡ್ಕೊಂಡಂಗೆ ಅಲ್ವಾ. ಸೊ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ನಾನು ಬ್ಯಾಂಗ್ಳೂರು ಟು ಮೈಸೂರು. ಸೊ ಹೋದ್ವಿ, ಒಂದು 5 ಮಿನಿಟ್ಸ್ಗೆ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆಯಿತು. ಆ್ಯಂಡ್ ಏನು ಗೊತ್ತಾ, ಈ ಟ್ರಾವೆಲಲ್ಲಿ ಇನ್ಸಿಡೆಂಟ್ಸ್ ಕೆಲವೊಂದು ಜ್ಞಾಪನ ಬರ್ತಾ ಇರುತ್ತೆ. ಸೊ ಈಗೇನೋ ನನಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ, ಏನಿಲ್ಲ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಬಟ್ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಹಿಂಗೆ ಹೋದಾಗ ನನ್ನ ಹಿಂದೆ ಬ್ಯಾಕ್ ಸೈಡಲ್ಲಿ ಕೂತಿದ್ರು ಒಬ್ಬರು, 3 ಮೆಂಬರ್ಸ್ ಕೂತಿದ್ರು. ಲೈಟ್ಸ್ ಆಫಲ್ಲಿತ್ತು, ಯಾಕಂದರೆ ಮುಂದೆ ಗಾಡಿ ಓಡ್ಸೋಕ್ಕಾಗಲ್ಲ ಬೆಳಕಿದ್ದಾಗ ಅಂತ ಲೈಟ್ಸ್ ಆಫ್ ಮಾಡ್ತಾರೆ. ಸೊ ಮಳೆ ಬರ್ತಾಯಿದೆ ನೋಡಿ ಅಗೈನ್. ಸೊ ಲೈಟ್ಸ್ ಆಫ್ ಮಾಡ್ತಾರಲ್ವ, ಹಿಂದ್ಗಡೆ 3 ಮೆಂಬರ್ಸ್ ಕೂತಿದ್ರು. ಅದು ಡಿಫ್ರೆಂಟಾಗಿ ಏನಂದರೆ ಕಾಲು ಮುಂದೆ ಹಾಕೋದೆಲ್ಲ ಮಾಡ್ತಿದ್ರು. ಸೊ ನನಗೆ ಆಗ ಭಯ ಆಗಿಬಿಟ್ಟಿತ್ತು, ಯಾಕೆ ಏನೋ ಈ ಥರ ಅಲ್ಲ ಅಂತಲ್ಲ. ನನಗೆ ನಿದ್ದೆನೂ ಬರ್ತಾ ಇರಲಿಲ್ಲ ಸೀರಿಯಸ್ಲಿ ಆ ಬೈಕೇನೆ. ಸೊ ಹಾಗೆ ಟ್ರಾವೆಲ್ ನಡೀತಿತ್ತು. ಅವರ ಡೆಸ್ಟಿನೇಷನ್ಸ್ ಬಂತು. ಸೊ ಆವಾಗ ಅವ್ರು ಇಳಿಬೇಕಾದ್ರೆ ಆ 3 ಜನನೂ ಇಳಿದ್ರು. ಆ 3 ಜನ ಹಿಂದೆ ಎದ್ದಿದ್ದು ಒಬ್ಬರು ಲೇಡಿ ಇದ್ದರು, ಒಬ್ಬ ಚಿಕ್ಕವನು ಲೈಕ್ 10th ಸ್ಟ್ಯಾಂಡರ್ಡ್ ಓದ್ತಿದ್ದ ಆ ಏಜಲ್ಲಿದ್ದರು. ಆ್ಯಂಡ್ ಇನ್ನೊಬ್ಬರು ಬಂದ್ಬಿಟ್ಟು ಅವರು ಲೈಕ್ ಫಿಸಿಕಲಿ ಚಾಲೆಂಜಸ್ ಪರ್ಸನ್. ಸೊ ಅದಕ್ಕೆ ಅವ್ರು ಕಾಲು ನೀಟ್ಕೊಂಡಿದ್ದು. ನಂಗೆ ಆ ಕತ್ಲೇಲಿ ಬೈಕ್ಕೆ ಇನ್ನೊಂದರೆ ಭಯ ಜಾಸ್ತಿ ಆದಾಗ ಗಾಬರಿ ಜಾಸ್ತಿ ಆಗೋಗುತ್ತೆ. ಸೊ ಅಲ್ಲಿ ಯಾರು ಏನು ಕೂತಿದ್ರು ಅಂತ ನಾನು ಸರಿಗೆ ಅಬ್ಸರ್ವೇ ಮಾಡ್ತಾ ಇರಲಿಲ್ಲ ಬೈಕ್ಕೆ. ಸೊ ಆ ಇನ್ಸಿಡೆಂಟ್ ಜ್ಞಾಪನ ಬರ್ತಿತ್ತು. ಆ್ಯಂಡ್ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಮನೆ ಕಡೆ ಹೋಗ್ತಾ ಇದ್ದೀನಿ. ಆಟೋ ಅಂಕಲ್ ಕ್ವಶನ್ಸ್ ಕೇಳ್ತಾ ಇದೆ, ಊಬರ್ ಓಲೋ ಎಲ್ಲ ಹೇಗೆ ನಡೀತಾ ಇದೆ ಏನೋ ಅಂತಲ್ಲ. ಸೊ ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡು ಮನೆ ಕಡೆ ತಲುಪಿದೆ. ಏನು ಅಂದರೆ ನಾವು ಭಯ ಪಟ್ಟರೆ ಭಯ ಬೀಳ್ತಾನೆ ಇರ್ತೀವಿ. ಸೊ ಯು ಹ್ಯಾವ್ ಟು ಫೇಸ್ ಇಟ್. ಹಂಗೆ ಫೇಸ್ ಮಾಡಿದಾಗ ಆ ಭಯ ಎಲ್ಲ ಹುಟ್ಟೋಗುತ್ತೆ, ಇನ್ನೂ ಸ್ಟ್ರಾಂಗ್ ಆಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.